ಸರ್ ತಾದ ನಂತರ ಸಭೆ ಮುಂದುವರಿಯುತ್ತೆ ಅನ್ನುವ ಸೂಚನೆಯನ್ನು ಸಂಸದರು ನೀಡ್ತಾ ಇದ್ದಾರೆ. 1 ಗಂಟೆವರೆಗೆ ನಡೆಯುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ನಮ್ಮೆಲ್ಲ ನೆಚ್ಚಿನ ನಟನ ಮಾತಿಗಾಗಿ ನಾವು ಎಲ್ಲ ಹೇಗಿದ್ರಿ? ಹುಷಾರಿದ್ರಿಯಾ? ಬಿಸಿಲು ಜೋರ ಇತ್ತು. ಅವ್ರು ಹೇಳಿದ್ರು ಕಾರ್ಯಕ್ರಮ ಇನ್ನೂ 1 ಗಂಟೆ ಹೊತ್ತು ಇತ್ತು ಅಂತ ಹೇಳಿ, ಉಂಟ್ಕ ವೈಕಿ ಅಂತ ಹೇಳಿ, ಅದಕ್ಕೆ ವ್ಯವಸ್ಥೆ ಎಲ್ಲವನ್ನು ಮಾಡಿದಂದೇಳಿ ಶ್ರೀಗಳ ಪಾದಕ್ಕೆ ನಮಸ್ಕರಿಸ್ತಾ, ಇದಕ್ಕಿರುವಂತ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸ್ತಾ, ಕಿರಣಣ್ಣ MLA ಆಗಕ್ಕಿಂತ ಮುಂಚೆ ನನಗೆ ಆಪ್ತರು, ಸ್ನೇಹಿತರು. ಶ್ರೀನಿವಾಸ ಪೂಜಾರರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಾಗ ನನಗೆ ಬಹಳ ಪ್ರೀತಿಯಿಂದ ನಾನು ಒಪ್ಕೊಂಡೆ. ಯಾಕಂದ್ರೆ ನನಗೆ ಶ್ರೀನಿವಾಸ ಪೂಜಾರು ಬಹಳ ಪ್ರೀತಿ ಪಾತ್ರರು. ಹಾಗಾಗಿ ಈ ಕಾರ್ಯಕ್ರಮ ನನಗೆ ತುಂಬಾ ವಿಶೇಷ. ಯಾಕಂತಂದ್ರೆ ಈ ಸಮುದಾಯದೊಂದಿಗೆ, ಈ ಸಮುದಾಯಕ್ಕೆ ಇವತ್ತು ಕೊರಗ ಸಮುದಾಯಕ್ಕೆ 8 ಮನೆಗಳು, 8 ಮನೆಗಳನ್ನ ಕೊಟ್ಟಿರೋದು. ಸಮಾಜದಲ್ಲಿ ಒಂದು ಬಹಳಷ್ಟು ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ, ತುಂಬಾಷ್ಟು ಡಿಬೇಟ್ ನಡೀತಾ ಇರುತ್ತೆ. ಸಮಾನತೆ, ಒಂದು ಉತ್ತಮ ಸಮಾಜ, ಆರೋಗ್ಯಕರವಾದಂತಹ ಸಮಾಜ, ಅದೆಲ್ಲದಕ್ಕೂ ಉದಾಹರಣೆ ಇವತ್ತಿನ ಒಂದು ಕಾರ್ಯಕ್ರಮ, ಈ ಒಂದು ವೇದಿಕೆ ಅಂತ ಅನ್ಕೊಳ್ತೀನಿ ನಾನು. ಯಾಕಂತಂದ್ರೆ ಸಮಾಜದಲ್ಲಿರುವಂತ ಎಲ್ಲ ಸಮುದಾಯದವರು ಶಕ್ತರು ಒಗ್ಗೂಡ್ಕೊಂಡು ಬಂದು ಒಂದು ಸಮುದಾಯದಲ್ಲಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ, ವ್ಯವಸ್ಥೆಗಳನ್ನ ಮಾಡಿಕೊಡೋದು ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜದ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂತ ಕಾರ್ಯಕ್ರಮಕ್ಕೆ, ಇಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ಸೀನಣ್ಣ ಮತ್ತೆ ಗ್ರಾಮ ಪಂಚಾಯತ್ ಅವರು, ಎಲ್ಲ ನಡೆದಿರುವಂತಹ ದಾನಿಗಳು, ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗುತ್ತೆ. ಇದು ಸಮಾಜದಲ್ಲಿ ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇದೊಂದು ಎಕ್ಸಾಂಪಲ್ ನ ಸೆಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಈ ಸಮುದಾಯ ನನಗೆ ಬಹಳ ಇಷ್ಟವಾದಂತ ಒಂದು ಸಮುದಾಯ. ಯಾಕಂದ್ರೆ ಕಾಂತಾರದ ಬಗ್ಗೆ ಇಷ್ಟೊಂದು ಮಾತಾಡ್ತಾನೆ ಇದ್ರು ಎಲ್ಲರೂ. ಕಾಂತಾರ ಮಾಡೋದಕ್ಕೆ ಹೊರಟಾಗ, ಮೊದಲನೇ ಕಾಂತಾರ ಆಗ್ಬೋದು ಅಥವಾ ಮೊನ್ನೆ ಮಾಡಿರುವಂತ ಕಾಂತಾರ ಆಗ್ಬೋದು, ಈ ಕಾಂತಾರದಲ್ಲಿ ನೀವು ಎಲ್ಲೇ ಕೇಳಿಸ್ಕೊಳ್ಬೇಕಾದ್ರೆ ಒಂದು ಡೋಲಿನ ಶಬ್ದ ಕೇಳಿಸ್ತು ಅಂತಂದ್ರೆ ಅದನ್ನ ನುಡಿಸಿದ್ದು ಕೊರಗ ಸಮುದಾಯದವರು. ಅದಕ್ಕೆ ನನ್ನ ಕೆಲವೊಂದಷ್ಟು ಸ್ನೇಹಿತರು ಇದ್ರು, ನಿಮ್ಗೆ ಗೊತ್ತಿರುತ್ತೆ, ಪಾನ್ಗಳದ ಬಾಬಣ್ಣ ಅಂತಾನೆ ಕರಿತೀವಿ, ಬಾಬು ಪಾನ್ಗಳ ಅಂತ. ನನ್ನ ಆಪ್ತ ಸ್ನೇಹಿತರು, ಅವ್ರ ಜೊತೆಗೆ ಅವ್ರ ಇಡೀ ತಂಡದವ್ರು ಬಂದು ಇಲ್ಲೇ ಕುಂದಾಪುರದಲ್ಲಿ ಯುವ ಮೆರಡಿನಲ್ಲಿ ಸುಮಾರು ಒಂದು 20 ಜನ ಡೋಲು ನುಡಿಸೋರಾಗ್ಬೋದು, ಎಲ್ಲ ಕಲಾವಿದರುಗಳು ಬಂದು ನುಡಿಸಿದ್ರು. ಸೊ ಅದು ನಿಮ್ಮ ಸಮುದಾಯದ ಕೊಡುಗೆ ಕಾಂತಾರಕ್ಕೆ. ಹಾಗಾಗಿ ಕಾಂತಾರವನ್ನ ಹೇಳಿದ್ದೆ ನಾನು. ನಮ್ಮ ನೆಲಮೂಲ ಸಂಸ್ಕೃತಿ, ನಮ್ಮ ಮೂಲ ನಿವಾಸಿಗಳು ಅಂದ್ರೆ ಯಾರು? ಅದು ಈ ಸಮುದಾಯ. ಖಂಡಿತವಾಗ್ಲೂ ನಿಮ್ಮ ಸಮುದಾಯವನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಕಾಂತಾರದಲ್ಲಿ ನಾನು ಹೇಳೋಕೆ ಹೊರಟಿರುವಂತ ವಿಚಾರ. ಸೊ ಹಾಗಾಗಿ ನಿಮ್ಮ ಸಮುದಾಯದ ಬಗ್ಗೆ, ಅದು ನಮ್ಮ ಸಮುದಾಯ ಅನ್ನೋಷ್ಟು ಪ್ರೀತಿಯಿಂದ, ಭಾವನೆಯಿಂದ ನೋಡಿರುವಂತದ್ದು. ಇವತ್ತು ಅಂತ ಒಂದು ಕೊರಗ ಸಮುದಾಯಕ್ಕೆ ಇಂಥ ಅದ್ಭುತ ಕಾರ್ಯವನ್ನು ನಡೆಸಿರೋದಕ್ಕೆ, ಅದಕ್ಕೆ ನನ್ನನ್ನ ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಹಿಂದಿನ ಪೇಜಾವರು ಆಗಷ್ಟೇ ಹೇಳ್ತಾ ಇದ್ರು, ಅವರು ಹಲವಾರು ಹಿಂದುಳಿದ ಸಮುದಾಯದ ಕಾಲನಿಗಳಿಗೆ ಭೇಟಿಯನ್ನು ನೀಡಿ ಸಮಾಜದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಅನ್ನ ಮಾಡಿದಂಥವ್ರು. ಅದೇ ರೀತಿಯಲ್ಲಿ ಶ್ರೀಗಳು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಬಂದು ಅಂತ ಒಂದು ಪರಂಪರೆಯನ್ನು ಮುಂದುವರಿಸಿದ್ದಕ್ಕೆ ನಾನು ಶ್ರೀಗಳಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಒಗ್ಗೂಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ, ಕಷ್ಟದಲ್ಲಿರೋರಿಗೆ ದಾನ ಮಾಡ್ತಾ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಕಾರ್ಯಕ್ರಮಕ್ಕೆ, ಕೆಲಸಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು ಅಂತ ನಾನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನಾವು ಸಮಾಜದಲ್ಲಿ ಬೆಳೆದವ್ರ ಬಗ್ಗೆ ಮಾತಾಡ್ತೇವೆ, ಬರೀ ಅದು ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಬಾರ್ದು. ಕೊರಗ ಸಮುದಾಯದಲ್ಲಿರುವವರಿಗೆ ನಾನು ಕೇಳ್ಕೊಳ್ಳುವಂಥದ್ದು ಏನಂತಂದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಇವತ್ತು ಎಷ್ಟೋ ಜನ ಮಕ್ಕಳು, ಹಿಂದೆ ನಾನು ಸಣ್ಣವನಾಗಿದ್ದಾಗ ನೋಡಿರುವಂಥವ್ರು, ಅಥವಾ ಈಗ ಇಲ್ಲಿ ನಡೆದಂತ ಸುಮಾರು ಜನ ಹಿರಿಯರು ಹೇಳಿದ್ರು, ಜಿ ಶಂಕರ್ ಅವರು ಹೇಳಿದ್ರು, ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಂತ ಅದು 20-30 ವರ್ಷದ ಹಿಂದೆ ಈ ಸಮುದಾಯದ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಿದೆ ಅನ್ನೋದು. ಸೊ ಆದ್ರೆ ಇವತ್ತು ಬಹಳಷ್ಟು ಸುಧಾರಣೆಗಳು ನಡೆದಿದೆ. ಎಷ್ಟೋ ಜನ ಎಜುಕೇಟೆಡ್ಸ್ಗಳಿದ್ದೀರಿ. ಇನ್ನೂ ಹೆಚ್ಚೆಚ್ಚು ಬಹುಸಂಖ್ಯೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮ ನೆಲೆಗೆ ಅವರು ಬರುವಂತೆ ನೋಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅಂತಹ ವಿಚಾರಗಳಿದ್ದಾಗ ಖಂಡಿತವಾಗ್ಲೂ ನಾನು ಜೊತೆಗಿರ್ತೇನೆ. ಎಲ್ಲರೂ ಹೇಳ್ತಾ ಇದ್ರು, ನನ್ನ ಸೈಡಿಂದನೂ ಕೂಡ ನಂದು ಒಂದು ಫೌಂಡೇಶನ್ ಇದೆ,
ಮಂಜುರು ಆವಾಗಲೇ ಹೇಳಿದ್ರು. ಅದರಿಂದ ಶಾಲೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಕಡೆಯಿಂದ ಏನ್ ಮಾಡ್ಬೇಕು ಅಂತ ಸೀನಣ್ಣ ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಶೆಟ್ಟಿ ಅವರಿಗೆ ಶ್ರೀ ಸುಗುಣೇಂದ್ರ ಶ್ರೀಪಾದರು ಆಶೀರ್ವಾದ ರೂಪದಲ್ಲಿ ಶಾಲನ್ನು ಹೊದಿಸಿ ಫಲಪುಷ್ಪವನ್ನ ನೀಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಕುಂದರ್ ಸ್ಮರಣಿಕೆಯನ್ನ ನೀಡಿ ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನೀವು ನಮ್ಮ ಜೊತೆ ಇದ್ದೀರಿ ಹೇಳಿರೋದು ನಮಗೆ ಖುಷಿ ಕೊಟ್ಟಿದೆ. ನಿಮ್ಮ ಆಗಮನವೇ, ನಿಮ್ಮ ಭಾಗವಹಿಸುವಿಕೆ ಇಡೀ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದೆ. ನಿಮ್ಮ ಈ ಕಾರ್ಯ ಇನ್ನಷ್ಟು ಮಹತ್ತರವಾಗಿ ನಡೆದಿ ಸಿನಿಮಾ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಪ್ರಸಿದ್ಧಿಯನ್ನ ತಾವು ಪಡೀರಿ ಅಂತ ಹಾರೈಕೆಯನ್ನ ಹೇಳ್ಕೊಳ್ತಾ ನಿಮ್ಮ ಭಾಗವಹಿಸುವಿಕೆಗೆ ಎಲ್ಲರ ಗೌರವಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇಡೀ ಚಿಟ್ಟಿಬೆಟ್ಟು ಕೊರಗ ಕಾಲೋನಿಯ ಈ ಕಾರ್ಯಕ್ರಮ, ನಿಮ್ಮ ಭಾಗವಹಿಸುವಿಕೆ ನಾವೆಲ್ಲರೂ ಒಗ್ಗೂಡಿಕೆ ಎನ್ನುವ ಮಾತನ್ನ ತರ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.